ಭಾರತದ ಸಂವಿಧಾನದ ವಿಧಿ 14 ಆರ್ಟಿಕಲ್ 14 ಬಹಳ ಮಹತ್ವದ ಮತ್ತು ಪ್ರಮುಖವಾದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಇದನ್ನು ಸಾಮಾನ್ಯವಾಗಿ ಸಮಾನತೆಯ ಹಕ್ಕು ಎಂದು ಕರೆಯಲಾಗುತ್ತದೆ. ಈ ವಿಧಿಯು 2 ಮುಖ್ಯ ಅಂಶಗಳನ್ನು ಒಳಗೊಂಡಿದೆ. 1. ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾ. ಈ ಪರಿಕಲ್ಪನೆಯು ಬ್ರಿಟಿಷ್ ಸಂವಿಧಾನದಿಂದ ಪ್ರೇರಿತವಾಗಿದೆ. ಇದರರ್ಥ, ದೇಶದಲ್ಲಿ ಯಾರೇ ಆಗಲಿ, ಶ್ರೀಮಂತ, ಬಡವ, ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಅಥವಾ ಸಾಮಾನ್ಯ ವ್ಯಕ್ತಿ ಎಲ್ಲರೂ ಒಂದೇ ರೀತಿಯ ಕಾನೂನುಗಳಿಗೆ ಒಳಪಟ್ಟಿರುತ್ತಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಸಿಗಬೇಕು. ಇದು ತಾರತಮ್ಯರಹಿತ, ನಾನ್ ಡಿಸ್ಕ್ರಿಮಿನೇಟರಿ ನಿಯಮವಾಗಿದೆ. ಈ ಅಂಶವು ಯಾವುದೇ ವ್ಯಕ್ತಿ ಅಥವಾ ಗುಂಪಿಗೆ ವಿಶೇಷ ಹಕ್ಕುಗಳನ್ನು ಅಥವಾ ಸವಲತ್ತುಗಳನ್ನು ನೀಡುವುದನ್ನು ನಿಷಿದ್ಧ ಮಾಡುತ್ತದೆ. 2. ಕಾನೂನುಗಳ ಸಮಾನ ರಕ್ಷಣೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಈ ಪರಿಕಲ್ಪನೆಯು ಅಮೆರಿಕಾದ ಸಂವಿಧಾನದಿಂದ ಎರವಲು ಪಡೆದಿದ್ದು, ಹೆಚ್ಚು ಸಕಾರಾತ್ಮಕ, ಪಾಸಿಟಿವ್ ಅರ್ಥವನ್ನು ಹೊಂದಿದೆ. ಇದರರ್ಥ, ಒಂದೇ ರೀತಿಯ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಗೆ ಕಾನೂನು ಸಮಾನವಾಗಿ ರಕ್ಷಣೆ ನೀಡಬೇಕು. ವಿಭಿನ್ನ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಗೆ ವಿಭಿನ್ನವಾಗಿ ಪರಿಗಣಿಸಬಹುದಾಗಿದೆ. ಉದಾಹರಣೆಗೆ, ಮಹಿಳೆಯರು, ಮಕ್ಕಳು ಅಥವಾ ವಿಕಲಚೇತನರಿಗೆ ವಿಶೇಷ ರಕ್ಷಣೆ ನೀಡುವ ಕಾನೂನುಗಳನ್ನು ರೂಪಿಸಲು ಇದು ಅವಕಾಶ ನೀಡುತ್ತದೆ. ಇದನ್ನು ಸಮನಾದವರನ್ನು ಸಮನಾಗಿ ಪರಿಗಣಿಸುವುದು, ಈಕ್ವಲ್ಸ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ ಎಂದು ವಿವರಿಸಬಹುದು. ಒಟ್ಟಾರೆಯಾಗಿ ವಿಧಿ 14 ಅನಿಯಂತ್ರಿತ ಅಧಿಕಾರವನ್ನು, ಆರ್ಬಿಟ್ರರಿ ಪವರ್ ತಡೆಯಲು ಸಹಕಾರಿ. ಇದು ರಾಜ್ಯವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತರ್ಕಬದ್ಧ ಮತ್ತು ನ್ಯಾಯಸಮ್ಮತವಾಗಿರಬೇಕು ಎಂದು ಒತ್ತಿ ಹೇಳುತ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಅನಿಯಂತ್ರಿತವಾಗಿ ನಡೆಸಿಕೊಳ್ಳಲು ಅಥವಾ ತಾರತಮ್ಯ ಮಾಡಲು ರಾಜ್ಯಕ್ಕೆ ಅಧಿಕಾರವಿಲ್ಲ. ಈ ವಿಧಿಯು ಭಾರತೀಯ ಸಂವಿಧಾನದ ಮೂಲಭೂತ ರಚನೆಯ ಬೇಸಿಕ್ ಸ್ಟ್ರಕ್ಚರ್ ಭಾಗವಾಗಿದೆ.